ಕಿಸರಣ್ಣ ತೋಲಮ್ಮ ಜ್ಯೂಸ್ ಕುಡಿ. ಕಿಸರಣ್ಣ ಒಂದ್ ಡೌಟು, ಈ ಜ್ಯೂಸ್ ಹಾಕಿರೋ ಪೇಪರ್ ಕಪ್ಪಲ್ಲಿ ಕೊಡ್ತಾರೆ. ನಾನು ನೋಡ್ತಾನೆ ಇದ್ದೀನಿ ಯಾವ ಅಂಗಡಿಗೋರು ಎಲ್ಲ ಪೇಪರ್ ಕಪ್ಪಲ್ಲೇ ಕೊಡ್ತಾರೆ. ಇಲ್ಲಿ ಮಾತ್ರ ಅಲ್ಲ ಕಣ ಶ್ರೀರಾಮಚಂದ್ರ, ಎಲ್ಲ ಅಂಗಡಿಗಳಲ್ಲೂ ಈ ನಡುವೆ ಜ್ಯೂಸ್ನ ಕಾಫಿ ಟೀಗಳನ್ನ ಪೇಪರ್ ಕಪ್ಪಲ್ಲೇ ಕೊಡೋದು. ಜೊತೆಗೆ ಸ್ಕೂಲು, ಕಾಲೇಜು, ಮಾಲು, IT ಹಾಸ್ಪಿಟ್ಲು ಎಲ್ಲ ಕಡೆನೂ ಪೇಪರ್ ಕಪ್ನೇ ಯೂಸ್ ಮಾಡೋದು. ಹೇಳಣ್ಣ ಈ ಬಿಸ್ನೆಸ್ ಹೆಂಗ್ ಸ್ಟಾರ್ಟ್ ಮಾಡೋದು? ನೀನು ಈ ಬಿಸ್ನೆಸ್ ನ ಸ್ಮಾಲ್ ಸ್ಕೇಲ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಂಗೆ 1 ಲಕ್ಷದಿಂದ 3 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಈ ಇನ್ವೆಸ್ಟ್ಮೆಂಟ್ ಅಲ್ಲೇ ನಿಂಗೆ ಸ್ಮಾಲ್ ಸ್ಕೇಲ್ಗೆ ಬೇಕಾಗಿರುವಂತ ಬೇಸಿಕ್ ಎಕ್ವಿಪ್ಮೆಂಟ್ಸ್, ರಾ ಮೆಟೀರಿಯಲ್ಸ್ ಎಲ್ಲಾನು ಸಿಗುತ್ತೆ. ರಾ ಮೆಟೀರಿಯಲ್ಸ್ ಅಲ್ಲಿ ನಿಂಗೆ ಪೇಪರ್ ಮತ್ತೆ PE ಕೋಟಿಂಗ್ ಬೇಕಾಗುತ್ತೆ, ಮತ್ತೆ ಪ್ರಿಂಟಿಂಗ್ ಅಂತ ಇಂಕ್ ಕೂಡ ಬೇಕಾಗುತ್ತೆ. ನೀನು ಈ ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡು ಪೇಪರ್ ಕಪ್ ಆಗಿ ಕನ್ವರ್ಟ್ ಮಾಡಕ್ಕೆ ನಿಂಗೆ ಸೆಮಿ ಆಟೋಮೆಟಿಕ್ ಮಷಿನ್ ಬೇಕಾಗುತ್ತೆ. ಇದು ನಿಮಗೆ 1 ರಿಂದ 2 ಲಕ್ಷದಲ್ಲೇ ಸಿಗುತ್ತೆ. ಆಮೇಲೆ ಗೌರ್ಮೆಂಟ್ ನಿಂದ ಬಿಸ್ನೆಸ್ ನ ಮತ್ತೆ GST ನ 2 ಕಡೆ ರಿಜಿಸ್ಟರ್ ಮಾಡ್ಕೋ. ಸರಿ ಕಿಶೋರಣ್ಣ, ಆದ್ರೆ ಇದರಲ್ಲಿ ಪ್ರಾಫಿಟ್ ಎಷ್ಟು ಬರುತ್ತೆ? ಈ ಬಿಸ್ನೆಸ್ ಅಲ್ಲಿ ನಿಂಗೆ 10 ರಿಂದ 20% ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ನೀನು ಒಳ್ಳೆ ಮಾರ್ಕೆಟಿಂಗ್ ಮಾಡಿ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಗಳ ಕಾಂಟ್ಯಾಕ್ಟ್ ನ ಇಟ್ಕೊಂಡ್ರೆ ನೀನು 1 ತಿಂಗಳಿಗೆ 1 ರಿಂದ 2 ಲಕ್ಷದವರೆಗೂ ಸಂಪಾದನೆ ಮಾಡಬಹುದು. ಇನ್ವೆಸ್ಟ್ಮೆಂಟ್ ದುಡ್ಡಿಲ್ಲ ಅಂದ್ರೆ ಗೌರ್ಮೆಂಟ್ ಇಂದ ಲೋನ್ಗಳಿಗೆ ಅಪ್ಲೈ ಮಾಡು. ಈ ಮುದ್ರಾ ಲೋನು, PMEGP ಆ ತರ ತುಂಬಾ ಲೋನ್ಗಳು ಇದಾವೆ. ಹಿಂಗೆಲ್ಲ ಅದ ವಿಷಯ. ಹಂಗಾರೆ ಈ ವಿಷಯನ ಬೇಗ ಎಲ್ರಿಗೂ ಶೇರ್ ಮಾಡಬೇಕು.